MK ನ್ಯೂಸ್ 9 ಇನ್ ಟಿವಿ ಕನ್ನಡಗೆ ಸ್ವಾಗತ. ಇಂದು ಶಂಕೇಶ್ವರ ಪಟ್ಟಣದ ಮಾರುಕಟ್ಟೆಯಲ್ಲಿ ರೈತರಿಗೆ ವಿವಿಧ ಸೌಕರ್ಯಗಳನ್ನು ಒದಗಿಸುವ ಕುರಿತು ರೈತ ಮುಖಂಡರಿಂದ ಮನವಿ. ಶಂಕೇಶ್ವರ ಶ್ರೀ ದುರ್ದುಂಡೇಶ್ವರ ಕಾಯಿಪಲ್ಯ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳಿಂದ ಹಾವಳಿ ಹೆಚ್ಚಾಗಿದ್ದು ರೈತರಿಂದ ಹೆಚ್ಚಿನ ಹಣ ವಸೂಲಿ ಮಾಡುತ್ತಿದ್ದಾರೆ. ಈ ಸಮಸ್ಯೆಗೆ ಶೀಘ್ರ ಪರಿಹಾರ ನೀಡುವುದಾಗಿ BDCC ಬ್ಯಾಂಕ್ ಅಧ್ಯಕ್ಷರಾದಂಥ ರಮೇಶ್ ಕತ್ತಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಹಾಗೂ ರೈತ ಮುಖಂಡರಾದ ಗಣೇಶ್ ಇಳಿಗೇರ್ ಇವರು ನಮ್ಮ ವಾಹಿನಿಯ ಸಂದರ್ಶನದಲ್ಲಿ ಮಾತನಾಡಿ ಈ ಬೆಳಗಾವಿ ಜಿಲ್ಲೆಯಾದ್ಯಂತ ಸರ್ಕಾರಿ ಮಾರುಕಟ್ಟೆಗಳನ್ನು ಶೀಘ್ರವಾಗಿ ಪ್ರಾರಂಭಿಸಬೇಕು ಹಾಗೂ ಎಲ್ಲ ರೈತರಿಗೆ ಕೂಲಿಕಾರರಿಗೆ ಅನುಕೂಲವಾಗುವಂತೆ ಸೌಕರ್ಯಗಳನ್ನು ಒದಗಿಸಬೇಕೆಂದು ಮನವಿ ಮಾಡಿದರು. ಹಾಗೂ ಈ ಸಭೆಯಲ್ಲಿ ರೈತ ಮುಖಂಡರಾದ ದರಿಖಾನ್ ಅಜ್, ಬೀರಪ್ಪ ದಸ್ನೂರ್, ಜಿಯಾವುಲ್ಲಾ ವಂಟ್ಮೂರಿ, ಶಕುಂತಲಾ ತೇಲಿ, ಗೋಪಾಲ್ ಮರ್ಬಸನ್ನವರ್, ಲಕ್ಷ್ಮೀ ಜೋಡಟ್ಟಿ, ಪ್ರಭು ವಂಟ್ಮೂರಿ ಹಾಗೂ ಇನ್ನೂ ಹಲವಾರು ರೈತ ಮುಖಂಡರು ಶಂಕೇಶ್ವರ ಹಾಗೂ ಸುತ್ತಮುತ್ತಲಿನ ರೈತರು ಉಪಸ್ಥಿತರಿದ್ದರು. ಬಟ್ ತುಂಬಿಕೊಂಡು ಮಗನ ಕರ್ಕೊಂಡ್ಬರ್ಲಿ ಮತ್ತು ರೈತರು ಪ್ಯಾಟಿಗೆ ಬರೋ ಇವತ್ತು ಸುಮಾರು ಮಂದಿ ಭಾಳ ಐತಿ ಎಲ್ಲ ಕಡೆ. ನೀವು ಬರೋ ಮುಂದೆ ಸಹಿತ ಈ ಸೊಸೈಟಿ ಹೋಗೋ ಮುಂದೆ ನಿಮ್ಮ ಕಲ್ತವ್ರದ್ರ ಪ್ರಶ್ನೆ ಇಲ್ಲ. ಕಲಿಯುದವ್ರು ಇದ್ರೆ ನಿಮ್ಮ ಮಕ್ಕಳ ಮೊಮ್ಮಕ್ಕಳ ಹೆಣ್ಮಕ್ಳು ಕಲ್ತಾರ ಗಂಡ್ಮಕ್ಳು ಕಲ್ತಾರ ಅವ್ರನ್ನ ಕರ್ಕೊಂಡು ಸೊಸೈಟಿ ಹೋಗ್ರಿ ಅಂತ ಹೇಳ್ತಾನೆ. ಯಾಕಂದ್ರೆ ಆ ಸಲ ಪತ್ತೆ ಎಷ್ಟು ಈ ಸಲ ಪತ್ತೆ ಆಗೈತಿ. ಆ ಸಲ ನಂಗೆ ಎಷ್ಟು ಪತ್ತಿತ್ತು ಅಂದ್ರೆ ಆ ಸಲ ಸಾಲ ಎಟ್ಟಿತ್ತು, ಈಗ ಎಷ್ಟು ಕೊಡಾಕತ್ತಾರ. ಈಗ ಅಲ್ಲಿ ನಾವು ಕಲಿದ ರೈತ ಹೋದ್ರೆ ಏನು ಗೊತ್ತಾಗೋದಿಲ್ಲ. ಸೈ ಹಬ್ಬಟ್ಟು ಹೊಸ ಹಬ್ಬಕ್ಕೆ ದಾಸೆ ಬಿಡ್ತಾರೆ. ಅದಕ್ಕೆ ನಿಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕಲ್ತವ್ರನ್ನ ಕರ್ಕೊಂಡು ಹೋಗ್ರ ಬಾತ್ ನಾ ಹೇಳ್ಕೊತಿರ್ತಾನೆ. ಅಲ್ಲಿ ಅವಕಾಶ ಸಿಕ್ಕೈತಿ, ಇಲ್ಲಿಯೂ ಅವಕಾಶ ಸಿಕ್ಕೈತಿ ಹೇಳಕತ್ತಾನೆ. ಇವತ್ತು ತಾವು ಸೌದಾನಿ ಮುಂದೆ ಆಗ್ಬೇಕು. ಇದ್ರೊಳಗೆ ಎರಡು ಮಾತನೇ ಇಲ್ಲ. ಯಾಕಂದ್ರೆ ನಾವು 80ರಾಗೂ ನೋಡಿದೀವು, 81ರಾಗೂ ನೋಡಿದೀವು, 85 ತನಕ ನಾವು ಸೌದಾ ನೋಡಿದೀವಿ. ಅವಾಗ ರೈತರು ಮುಂದೆ ಆಗ್ತೈತಿ ಮತ್ತು ಸಹಿತ ಹೋಗ್ತಾರೆ. ಆ ಪ್ರಕಾರ ಇವತ್ತು ಸೌದಾ ಮಾಡುವಂಥ ರೈತರ ಸಮ್ಮುಖದಲ್ಲಿನ ಸೌದಾ ಆಗಬೇಕು ಅನ್ನೋದು ಮಾತನ್ನ ತಾವೇನು ಕೊಟ್ಟಿದ್ದೀರಿ. ಅದನ್ನು ಪರಮ ಪೂಜ್ಯರ ಪರವಾಗಿ ಇವತ್ತು ದಿವಸ ನಾವು ಅದು ಒಪ್ಕೊಳ್ತೀನಿ ಅನ್ನೋ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ. ದಿವಸ ಹುಕ್ಕೇರಿ ತಾಲೂಕಿನ ಶಂಕೇಶ್ವರ ಪಟ್ಟಣದ ಶ್ರೀ ದುರ್ಗುಂಡೇಶ್ವರ ಮಾರುಕಟ್ಟೆಯ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆ ಇದ್ದಂಥ ಕಾರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸೂರು ಸೇನೆ ನಾವು ಒಂದು ಆಹ್ವಾನ ಮಾಡಿದ ಸಂದರ್ಭದಲ್ಲಿ ಇವತ್ತು ನಾವು ಬಂದಿದ್ದೇವೆ. ನಾವು ಬಂದ ಸಂದರ್ಭದಲ್ಲಿ ಏನೋ ಸ್ವಲ್ಪ ರೈತರಿಗೆ ಏರಾಪೀರಾಗುವಂಥ ಸಂದರ್ಭ ಇತ್ತಿಲ್ಲ. ಸ್ವಲ್ಪ ಈ ಜಕಾತಿ ಅಂತಾರೆ ಅದಕ್ಕೆ ವಸೂಲಿ ಮಾಡುವಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ರೈತರಿಗೆ ವಾಗ್ವಾದ ಸಂದರ್ಭದಲ್ಲಿ ಈಗ ಆ ಮಠಾಧೀಶರಿಗಿರ್ಬೋದು, ಮಾನ್ಯ ಈ ಭಾಗದ ನಾಯಕರು ಹಾಗೂ ಮಾಜಿ MP ಗಳವರು ರಮೇಶ್ ಕತ್ತಿ ಅವ್ರ ಸಹ ಅವ್ರಿಗೂ ಸಹ ವಿಷಯ ಪ್ರಸ್ತಾವನೆ ಮಾಡಿದ್ರು. ಅವರ ಸಂಘಟನೆದವರು ಸ್ಟ್ರೈಕ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರೆ ನಾವು ಯಾವಾಗ ರೈತರ ಪರ, ರೈತರಿಗೆ ಅನ್ಯಾಯ ಆದ್ರೆ ನಾವು ಸಹಿಸ್ಕೋದಿಲ್ಲ. ಈಗ ಏನು ಅವ್ರು ಕ್ವಶನ್ ಕೇಳಿದ್ರೆ ಆ ಕ್ವಶನ್ ಎಲ್ಲ ಎಡೇರಿಸ್ರಿ. ನಾವು ಬೇರೆ ಅಲ್ಲ, ಅವ್ರು ಬೇರೆ ಅಲ್ಲ, ಸಂಘಟನೆ ರೈತ ಕುಲ ಒಂದೇ ಐತಿ. ನಾವೆಲ್ಲರೂ ರೈತರು ಏಳಿಗಾಗಿ ಬದುಕುವಂಥ ನಮ್ಮದು ರೈತ ಸಂಘಟನೆ. ಅದಕ್ಕಾಗಿ ಇನ್ನು ಅವ್ರು ಏನೋ ಒಂದು 5-6 ಬೇಡಿಕೆ ನಮ್ಮ ಸಂಘದವರು ಬೇಡಿರ್ಬೋದು. ಆ ಸಂಘಕ್ಕೆ ಸಂಪೂರ್ಣ ಈ ಮಠದ ಟ್ರಸ್ಟ್ ಪೀಠಾಧಿಕಾರಿ ಒಪ್ಪಿದಾರು. ಅದೇ ರೀತಿಯಾಗಿ ಇಲ್ಲೇನು ಇವರ ಏಜೆಂಟ್ರದ ದಲಾಲಿಗೆ ಕೆಲಸ ಮಾಡ್ತಾರಲ್ಲ ಅವರು ನಾವು ರೈತರಿಗೆ ಯಾವುದೇ ಥರದ ತೊಂದರೆ ಬರದಂತೆ ಅಡಚಣೆ ಬರದಂತೆ ನಡ್ಕೋತೀವಿ ಅಂತೇಳಿ ಅವರು ಇವತ್ತು ಆಶ್ವಾಸನೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಈ ಮಾರುಕಟ್ಟೆ APMC ಗೌರ್ಮೆಂಟ್ ಆಗಬೇಕಂತ ನಮ್ಮದು ಸಹ ಆಗ್ರಹ ಐತಿ. ಇಡೀದು ಒಂದೇ ಅಲ್ಲ, ಇಡೀ ಜಿಲ್ಲೆ ತುಂಬ ಎಲ್ಲೆಲ್ಲಿ APMC ಅದಾವು ತತ್ಕ್ಷಣ ಆಗ್ರಹವಾಗಿ ನಾವು ಮಾಡ್ತಾ ಬಂದಿದ್ದೇವೆ. ಆದರೂ ಸಹ ದುರಾದೃಷ್ಟ ಭಾಳ ವರ್ಷ ಬೆಳಗಾವಿದಾಗ ಖಾಸಗಿ APMC ಆಯಿತು. ಅದಕ್ಕೂ ಸಹ ಹೋರಾಟ ನಡೆಸ್ತಾ ಇದ್ದೇವೆ, ಮುಂದಾರ ನಡೆಸ್ತೇವೆ. ನಾವು ಸದಾಕಾಲ ರೈತರಿಗೋಸ್ಕರ, ರೈತರ ಏಳಿಗೆಗಾಗಿ ನಾವು ರೈತನ ಮಕ್ಕಳ ಯಾವುದೇ ಥರ ರೈತರಿಗೆ ಅನ್ಯಾಯ ಆದ್ರೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಎಲ್ಲ ನನ್ನ ಮಹಿಳಾ ಸಂಘದವರು ಕೂಡಿ ಹೋರಾಟ ಮಾಡಕ್ಕೆ ಅಂತ ಹೇಳಕ್ಕೆ ಬಯಸ್ತೀನಿ. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಬೇಕೇ ಬೇಕು, ಬೇಕೇ ಬೇಕು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಶಂಕರಿ ಸಂಘಟನೆಗೆ, ಮಹಿಳಾ ತಾಯಂದಿರಿಗೆ, ಮಹಿಳಾ ಹೋರಾಟಗಾರರಿಗೆ ಏನೇ ಬರಲಿ. ವರದಿ ನಿರಂಜನ್ ಶಿರೂರ್, MK ನ್ಯೂಸ್ 9 ಇನ್ ಟಿವಿ ಕನ್ನಡ.